ಆಕ್ಚುಲಿ ಇಲ್ಲಿ ರಾಜಕೀಯ ಮಾತಾಡೋದು ಬೇಡ ಅಂತ ಅನ್ಕೊಂಡೆ, ಬಟ್ ನೀವು ಕೇಳ್ತಾ ಇರೋದ್ರಿಂದ, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಚಿಕ್ಕಬಳ್ಳಾಪುರದ ಏನು ಮೂಲಭೂತ ಕ್ವಶನ್ ಇದೆ. ನಾವು ಇಷ್ಟೆಲ್ಲ ಈ ಆಸೆ ಪಟ್ಟು ಇಡೀ ಚಿಕ್ಕಬಳ್ಳಾಪುರದ ಜನತೆ ಯಾರನ್ನ ಗೆಲ್ಸಿ ಕಳಿಸಿದ್ರು, ಅವ್ರು ಇವತ್ತು ಎರಡೆರಡು ತಿಂಗಳು ಮೂರ್ ತಿಂಗಳಾದ್ರೂ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರಕ್ಕೆ ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಏನು ಮೊನ್ನೆ ಕೊಟ್ಟು ಮ್ಯಾಂಡೇಟ್ ಅವ್ರಿಗೆಲ್ಲ ಮಾಡ್ತಾ ಇರುವಂತಹ ಅವಮಾನ. ಇದು ಅವಮಾನ ಅನ್ನೋದಕ್ಕಿಂತ ಬೇಜವಾಬ್ದಾರಿ ನಡವಳಿಕೆ. ಈ ರೀತಿ ಬೇಜವಾಬ್ದಾರಿ ನಡವಳಿಕೆಗಳಿಂದ ಚಿಕ್ಕಬಳ್ಳಾಪುರವನ್ನ ಹಿಂದೆ ತಳ್ಳುವಂತ ಕೆಲಸ ಆಗ್ತಿದೆ. ಈ ರೀತಿಯ ಶಾಸಕರು ನಿಜಕ್ಕೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿರೋದು ಇಷ್ಟು ದಿವಸ ನಾವ್ ಅನ್ಕೊಂತ ಇದ್ವಿ ಯುವಕರು ಏನೋ ಒಂದು ಸಾಧನೆ ಮಾಡ್ತಾರೆ, ಮೋಟಿವೇಶನ್ ಮಾಡ್ತಾರೆ, ಎಲ್ಲಾರ್ಗು ಆತ್ಮವಿಶ್ವಾಸ ತುಂಬ್ತಾರೆ ಅಂತ. ಬಟ್ ಅವ್ರು ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ, ಕಾರಣ ನನ್ಗೆ ಗೊತ್ತಿಲ್ಲ. 108 ಜನ 108 ಮಾತಾಡೋ ತರ ಆಗಿದೆ. ಚಿಕ್ಕಬಳ್ಳಾಪುರ ಅಂದ್ರೆ ಅಪಹಾಸ್ಯಕ್ಕೀಡಾಗುವಂತಹ ಸನ್ನಿವೇಶಗಳು ಸಹ ಎಷ್ಟೋ ಕಡೆ ಹೊರಗಡೆ ತಾವೆಲ್ಲರೂ ಅದನ್ನ ಅನುಭವಿಸಿರ್ತೀರಾ. ಚಿಕ್ಕಬಳ್ಳಾಪುರ ಅಂದ್ರೆ ಇವರ ಅಂತ ನಗುವಂತ ಸನ್ನಿವೇಶ ಬಂದಿದೆ. ಇದನ್ನ ಇನ್ನಾದ್ರೂ ಶಾಸಕರು ತಿದ್ಕೊಬೇಕು, ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕು, ಕೆಲಸ ಮಾಡ್ಬೇಕು. ಎರಡೆರಡು ತಿಂಗಳು ಮೂರ್ ತಿಂಗಳಾದ್ರೂ ತಾವು ಬಂದಿಲ್ಲ, ಇಲ್ಲಿ ನೋಡಿಲ್ಲ ಅಂತಂದ್ರೆ ಯಾರು ಇದಕ್ಕೆಲ್ಲ ಸಮಾಧಾನ ಕೊಡೋದು? ಯಾರು ಇದಕ್ಕೆ ತಾವು ಇದ್ ಮಾಡೋಂಥವ್ರು ಯಾರು? ಯಾರು ಇದಕ್ಕೆಲ್ಲ ಜವಾಬ್ದಾರಿ ತಗೊಳ್ಳೋಂಥವ್ರು ಯಾರು? ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಸ್ಥಾನದಲ್ಲಿ ತಮ್ಮನ್ನ ನಿಲ್ಸಿದ್ದಾರೆ ಜನ. 80,000 ಜನ ತಮ್ಗೆ ವೋಟ್ ಹಾಕಿರ್ಬೋದು, ಆದ್ರೆ 2 ಲಕ್ಷ ಜನ ವೋಟರ್ಸು ಮತ್ತೆ 2.5 ಲಕ್ಷ ಜನ ಪ್ರಜೆಗಳು ಮಕ್ಕಳಿಂದ ಹಿಡಿದು ತಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡ್ರೆ ಆವತ್ತು ಮುಗಿದೋಯ್ತು ಎಲೆಕ್ಷನ್. ಮುಂದಿನ ಎಲೆಕ್ಷನ್ ವರ್ಗೂ ನೀವೇ ನಮ್ಮ ಏನು ಸಂವಿಧಾನಾತ್ಮಕ ನಾಯಕ. ನಮ್ಗೇನಾದ್ರೂ ಒಂದು ಏನು ನೀರಿನ ಹೋರಾಟ ಮಾಡ್ತಾ ಇದೀವಿ, ಏನು ಅದ್ರ ಬಗ್ಗೆ ಕಳಕಳಿ ಇಲ್ಲ. ರೋಡ್ಗಳಂತೂ ಗಬ್ಬೆದ್ದೋಗಿದೆ, ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ. ಯಾವ ಹಳ್ಳದಲ್ಲಿ ಬಿತ್ತು ಯಾರು ಏನಾಗ್ತಾರೆ ಅನ್ನುವಂತಹ ಪರಿಜ್ಞಾನ ಇಲ್ಲ. ಆ ಗುಂಡಿಗಳನ್ನ ಮುಚ್ಚುವಂತ ತೇಪೆ ಹಾಕುವಂತ ಕೆಲಸ ಕೂಡ ಮಾಡ್ಬೇಕು ಅನ್ನುವಂತಹ ಒಂದು ಪರಿಜ್ಞಾನ ಇಲ್ದಿರುವಂತಹ ಶಾಸಕರು ನಮ್ಮ ಚಿಕ್ಕಬಳ್ಳಾಪುರ ಸಿಕ್ಕಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಯ ದುರ್ದೈವ. ನಿಜಕ್ಕೂ ಇದು ಸರಿ ಹೋಗ್ಬೇಕು. ಚಿಕ್ಕಬಳ್ಳಾಪುರ ಶಾಸಕರು ಇನ್ನಿರುವಂತ 1.5 ವರ್ಷ ಆದ್ರೂ ಸರಿಯಾಗಿ ದುಡಿದು ಅಟ್ಲೀಸ್ಟ್ ಏನು ಜನ ಅದನ್ನ ಮಾಡಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವ್ರಿಗೊಂದು ಮರ್ಯಾದೆ ಕೊಡೋ ಕೆಲಸ ಅಂತ. ಇನ್ನೇನು ಚಿಕ್ಕಬಳ್ಳಾಪುರನು ಮಾಡ್ತೀನಿ ಅಂತ ಹೇಳಿದ್ರು, ಚಿಕ್ಕಬಳ್ಳಾಪುರನೂ ಆಗಿಲ್ಲ, ಸಿಂಗಾಪುರ ಆಗಿಲ್ಲ, ಇನ್ನು ಏನೋ ಎಲ್ಲ ಸ್ಲಮ್ ಆಗ್ಬಿಟ್ಟಿದೆ ಚಿಕ್ಕಬಳ್ಳಾಪುರ. ಇದನ್ನ ಮಾಡುವಂತ ಕೆಲಸ ಇನ್ನಾದ್ರೂ ದಯವಿಟ್ಟು ಬಂದು ಅಲ್ಲಿ ತ್ಯಾಪೆ ಹಾಕುವಂತ ಕೆಲಸ ಆದ್ರೂ ಮಾಡಿ. ಇನ್ನು 1.5 ವರ್ಷ ಇದೆ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವ್ರನ್ನ ಹಿಡ್ಕೊಂಡು ನೀವೇನ್ ಕೆಲಸ ಮಾಡ್ತಿರೋ ಗೊತ್ತಿಲ್ಲ. ಅಂತಹ ಸಿದ್ದರಾಮಯ್ಯನವರು ಹಿಂದುಳಿದ ಏನು ಜನಗಳಿಗೆ ಇನ್ನೊಬ್ಬರಿಗೆ ಸ್ಪಂದಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಇವಾಗಿಲ್ಲ. ಇವಾಗ ಒಬ್ಬರ ಹೈಟೆಕ್ ಮುಖ್ಯಮಂತ್ರಿ ಬಂದಿದ್ದಾರೆ. ಬೆಂಗಳೂರಿನ ಮಾತ್ರ ಕಾನ್ಸಂಟ್ರೇಟ್. ನಿನ್ನೆ ಅವ್ರೇನೋ 4-5 ಯೋಜನೆಗಳು ಮಾಡಿರೋದ್ರಲ್ಲಿ ಹೆಚ್ಚಾಗಿ ಸಿಂಹಪಾಲು ಬೆಂಗಳೂರಿಗಿದೆ. ಆದ್ರೆ ನಾನ್ ಹೇಳ್ತಾ ಇರೋದು, ದಯವಿಟ್ಟು ನೀವು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ನೀವು ವಿಧಾನಸೌಧದಲ್ಲಿ ಇರ್ಬೇಕು, ಇಲ್ಲ ಮುಖ್ಯಮಂತ್ರಿಗಳ ಮನೆ ಹತ್ರ ಇರ್ಬೇಕು, ಯಾವ್ದಾದ್ರು ಸಚಿವರ ಮನೆಗಳ ಹತ್ರ ಇರ್ಬೇಕು, ಅನುದಾನ ತರಕ್ಕೆ ಪ್ರಯತ್ನ ಪಡ್ಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇರ್ಬೇಕು. ಚಿಕ್ಕಬಳ್ಳಾಪುರ ಜನತೆಯ ಧ್ವನಿ ಆಗ್ಬೇಕು. ನೀವು ಯಾವತ್ತು ಆಗ್ತೀರಾ? ನಿಮ್ಗೆ ಏನಾದ್ರು ಪರಿಜ್ಞಾನನೇ ಇಲ್ದಿರಾ, ಇದನ್ನ ತುಂಬಾ ನೀವು ಲೈಟ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಶಾಸಕ ಸ್ಥಾನ ಅಂತಂದ್ರೆ ನಿಮ್ಗೇನೋ ಮೂರ್ ತಲಾಂತರಗಳಿಂದ ಬಂದಂತಹ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿಯಾಗಿ ನೆಗ್ಲೆಕ್ಟ್ ಆಗಿ ನಡ್ಕೊಳಲ್ಲ. 3 ತಿಂಗಳು ತಾವು ಬಂದಿಲ್ಲ ಅಂತಂದ್ರೆ ಏನ್ ಅರ್ಥ? ಏನ್ ಜನ ಅಷ್ಟೊಂದು ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ ನಮ್ ಜನನ, ಚಿಕ್ಕಬಳ್ಳಾಪುರ ಜನತೆನ? ಇದು ತಪ್ಪು ಶಾಸಕರೇ. ನೀವೇನು ಇಷ್ಟು ದಿವಸ ನೀವು ನಾಟಕ ಮಾಡ್ತಿದ್ರಿ, ನಾನು ಮನೆಗೆ ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ, ಅದರಿಂದ ಯಾವುದು ಪ್ರಯೋಜನ ಆಗಿಲ್ಲ. ತಾವು ಮಾತೆತ್ತೋದು ಯಾವ್ದ್ರ ಬಗ್ಗೆ ಎತ್ತೀರಾ ಅಂತಂದ್ರೆ, ಅಮ್ಮ ಆಂಬುಲೆನ್ಸ್ ಕೈ ಮುಗಿದು ಹೇಳ್ತೀವಿ, 100% ಇಟ್ಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. ಕೈ ಮುಗಿದು ನಾವು ಒಪ್ಕೊಂತೀವಲ್ಲ, ಅಮ್ಮ ಆಂಬುಲೆನ್ಸ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಅದು ನೀವು ಶಾಸಕರಾಗಿಲ್ಲ ಅಂದ್ರೂ ಸಹ ಮಾಡ್ಬೋದಲ್ಲ. ಅದೊಬ್ಬ ಖಾಸಗಿ ವ್ಯಕ್ತಿಯಾಗಿ ತಾವು ಮಾಡ್ಬೋದು. ಏನ್ ಶಾಸಕರಾಗಿ ಇಲ್ಲೇನು ನೀವು ಇನ್ನೇನೋ ಅಲ್ಲಿಂದ ಹಣ ಸಂಪಾದನೆ ಮಾಡಿ ಏನು ಅಮ್ಮ ಆಂಬುಲೆನ್ಸ್ಗೆ ಏನ್ ಕೊಡ್ತಿಲ್ಲಲ್ಲ, ಅದನ್ನ ನೀವು ಖಾಸಗಿ ವ್ಯಕ್ತಿಯಾಗಿ ಸಹ ಮಾಡಬಹುದು. ಶಾಸಕರಾಗಿ ಸಂವಿಧಾನದತ್ತವಾದಂತಹ ಶಕ್ತಿಯನ್ನ ಉಪಯೋಗಿಸಿ ಮುಖ್ಯಮಂತ್ರಿಗಳನ್ನ, ಸಚಿವರನ್ನ, ಅಧಿಕಾರಿಗಳನ್ನ ಹಿಡಿದು ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ತಾವ್ ಹೇಳ್ಬೇಕು ಜನತೆಗೆ. ಯಾವಾಗ ಇದು ಸರಿ ಹೋಗುತ್ತೆ? ಏನ್ ನಮ್ಮ ಕೂಗು ಅರಣ್ಯ ರೋದನ ಆಗ್ಬಿಟ್ಟಿದೆ, ಯಾರು ಕೇಳೋರೇ ಇಲ್ದಿರ ಆಗ್ಬಿಟ್ಟಿದೆ ನಮ್ಮನ್ನ ಅಂತಂದ್ರೆ. ಟೇಕನ್ ಫಾರ್ ಗ್ರಾಂಟೆಡ್ ಚಿಕ್ಕಬಳ್ಳಾಪುರ ಜನತೆನ. ಇದು ಸರಿ ಹೋಗ್ಬೇಕು. ಚಿಕ್ಕಬಳ್ಳಾಪುರದ ರಸ್ತೆಗಳು ಸರಿ ಹೋಗ್ಬೇಕು. ನೋಡಿ ಎಷ್ಟೊಂದು ಚಾವಣಿಗಳು ಕುಸಿಯೋ ಅಂತದಿದೆ ನಮ್ಮ ಸರ್ಕಾರಿ ಶಾಲೆಗಳ ಚಾವಣಿಗಳು. ನಿನ್ನೆ ಸಹ ಯಾವುದೋ ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಓದ್ತಿದ್ದೆ. ನಿಜವಾಗ್ಲೂ ಬೇಜಾರಾಗುವಂಥದ್ದು. ಚಿಕ್ಕಬಳ್ಳಾಪುರ ಮೋಸ್ಟ್ಲಿ ಸೆಕೆಂಡ್ ಏನೋ ಬರ್ತಿದೆ ಅಂದ್ರೆ ಈ ತರ ಹೀನಾಯವಾದ ಸ್ಥಿತಿಯಲ್ಲಿರುವಂತಹ ಶಾಲೆಗಳನ್ನ ನೋಡಿದ್ರೆ, ಸರ್ಕಾರಿ ಶಾಲೆಗಳನ್ನ ಯಾವಾಗ ಇದನ್ನೆಲ್ಲ ಅಡ್ರೆಸ್ ಮಾಡ್ತೀರಾ ತಾವು? ಆಸ್ಪತ್ರೆಗಳ ಗತಿ ಏನಾಗಿದೆ ಅಂತ ತಾವು ನೋಡಿದೀರಾ? ಆಸ್ಪತ್ರೆಗಳ ಆ ಶೌಚಾಲಯಗಳು ಯಾವ ರೀತಿ ಇದೆ,
ಅಲ್ಲಿನ ವೈದ್ಯರು ಸರಿಯಾಗಿ ಬರ್ತಿದಾರಾ, ಅಲ್ಲಿ ಮಾತ್ರೆಗಳು ಸರಿ ಇದೆಯಾ, ಅಲ್ಲಿನ ನರ್ಸ್ಗಳು ಕೆಲಸ ಸರಿ ಮಾಡ್ತಿದಾರಾ, ಅದನ್ನ ಯಾವತ್ತಾದ್ರೂ ತಾವು ಅಡ್ರೆಸ್ ಮಾಡೋದನ್ನ ನಾವ್ ಯಾವತ್ತೂ ನೋಡೇ ಇಲ್ಲ. ನಾವೇ ಹೇಳ್ಕೊಡ್ತಾ ಇದೀವಿ, ಸ್ವಾಮಿ ನೀವು ಬನ್ನಿ, ಇಲ್ಲಿ ಬಂದ್ರೆ ನಿಮ್ಗೆ ವ್ಯೂಸ್ ಜಾಸ್ತಿ ಆಗುತ್ತೆ, ಹಾಸ್ಪಿಟಲ್ಗೆ ಹೋಗಿ ನಿಮ್ ವ್ಯೂಸ್ ಜಾಸ್ತಿ ಆಗುತ್ತೆ, ನಿಮ್ಗೆ ಲೈಕ್ಸ್ ಜಾಸ್ತಿ ಬರುತ್ತೆ, ಒಳ್ಳೆ ಕಾಮೆಂಟ್ಸ್ ಸ್ವಲ್ಪ ಬರಕ್ ಸ್ಟಾರ್ಟ್ ಆಗುತ್ತೆ. ನಾವೇ ಹೇಳ್ತಾ ಇದೀವಲ್ಲ, ನಾವು ನಿಮ್ಮ ಆಪೋಸಿಷನ್ ಅಲ್ಲಿ ಇದ್ರು ನಾವು ನಿಮ್ಗೆ ಐಡಿಯಾ ಕೊಡ್ತಾ ಇದೀವಿ ಯಾವ ರೀತಿ ತಾವು ಜನಪ್ರಿಯರಾಗ್ಬೋದು ಅಂತ. ದಯವಿಟ್ಟು ಬನ್ನಿ, ಕೆಲಸ ಮಾಡಿ. ಎಲ್ಲೆಲ್ಲಿ ರಸ್ತೆಗಳಿಲ್ವೋ ಅಲ್ಲಿ ಹೋಗಿ ನಿಂತ್ಕೊಂಡು ಅಧಿಕಾರಿಗಳನ್ನ ತರಾಟೆಗೆ ತಗೊಂಡು ಅನುದಾನ ತಗೊಂಡ್ಬಂದು ರಸ್ತೆಗಳನ್ನ ಸರಿ ಮಾಡ್ರಿ ರೀ. ಎಷ್ಟು ದಿವಸ ಇದೆಲ್ಲ ಆಟ ನಿಮ್ದು? ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆ ರೋಸ್ ಹೋಗ್ಬಿಟ್ಟಿದ್ದಾರೆ. ಇದು ತುಂಬಾ ಅವ್ರ ಭೂಮಿಗೆ ಹೋಗ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಜನತೆ. ತುಂಬಾ ತಾಳ್ಮೆಯಿಂದ ಇದ್ದಾರೆ. ಇದನ್ನ ತಾವು ಮಿಸ್ಯೂಸ್ ಮಾಡೋದು ಬೇಡ ಅಂತ ಈ ಮುಖಾಂತರ ಶಾಸಕರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶಾಸಕರು ಮುಖ್ಯಮಂತ್ರಿಗಳು ಬರ್ತಾರೋ ಯಾರ್ಯಾರ್ದೋ ಶೋಕಿಗೆ ಚಿಕ್ಕಬಳ್ಳಾಪುರಕ್ಕೆ ಇದು ನಡೆಯಿಲ್ಲ. ಇದೇನು ನಾನು ಅದನ್ನೇ ಹೇಳ್ತಾ ಇರೋದು, ಯಾರ ಅಪ್ಪನ ಜಾಗೀರ್ದಾರ ಅಲ್ಲ ಇದು, ಯಾರ ಅಪ್ಪಂದು ವಂಶಾಡಳಿತದಿಂದ ಬಂದಿದ್ದಂತಲ್ಲ. ನನಗೆ ಅದೇ ಬೇಕು, ನನ್ಗೆ ಇದೇ ಬೇಕು, ನೀನ್ ಸಚಿವ ಆಗಿದ್ರೆ ನೀನ್ ಮುಖ್ಯಮಂತ್ರಿ ಆಗಪ್ಪ, ಪ್ರಧಾನಮಂತ್ರಿ ಆಗು, ನಾವ್ ಯಾರು ಬೇಡ ಅಂತ ಹೇಳಿಲ್ಲ. ಶಾಸಕನಾಗಿ ನೀನ್ ಕೆಲಸ ಮಾಡಿ ಸ್ವಾಮಿ. ಶಾಸಕನಾಗಿ ನೀವು ಕೆಲಸ ಯಾವಾಗ ಮಾಡೋದು? ನೀವು ಕೆಲಸ ಮಾಡ್ತಾ ಇದ್ರೆ ನಿನ್ ಮಂತ್ರಿ ಗಿರಿನೂ ಬರ್ತದೆ, ಇನ್ನೊಂದು ಗಿರಿನೂ ಬರ್ತದೆ. ಜನ ನಿನ್ ಹಿಂದೆ ನಿಂತ್ಕೊಂತಾರೆ. ನಿನಗೆ ಜಾತಿ ಬಲ ಇದೆ, ನಿಂಗೆ ಬುದ್ಧಿ ಚೆನ್ನಾಗಿದೆ, ನಿನ್ನ ಮಾತು ಚೆನ್ನಾಗಿದೆ, ಡೆಫಿನೆಟ್ ಆಗಿ ನಿನ್ನ ಆಯ್ಕೆ ಮಾಡ್ತಾರೆ. ಕೆಲಸನೇ ಮಾಡಿಲ್ಲ, ಝೀರೋ. ನೀನು ಏನಕ್ಕೆ ಕೊಡ್ಬೇಕು? ನೀನ್ ಸಚಿವನಾಗಿ ಇಡೀ ಯಾವ್ದಾದ್ರು ಒಂದು ಕ್ಯಾಬಿನೆಟ್, ಯಾವ್ದಾದ್ರು ಒಂದು ಪೋರ್ಟ್ಫೋಲಿಯೋ ತಗೊಂಡು ಇಡೀ ರಾಜ್ಯದ ಪೋರ್ಟ್ಫೋಲಿಯೋ, ಆ ಪೋರ್ಟ್ಫೋಲಿಯೋದಲ್ಲಿ ಇಡೀ ರಾಜ್ಯನ ಹಿಂದಕ್ಕೆ ತಳ್ಳಬೇಕು ಅಂತಿದ್ಯಾ? ಶಾಸಕನಾಗಿ ನಿನ್ನ ಸಾಧನೆ ಏನಪ್ಪಾ? ಅಮ್ಮ ಆಂಬುಲೆನ್ಸ್ ಬಿಟ್ಟು ಏನ್ ಸಾಧನೆ ಇದೆ ಹೇಳ್ರಿ, ನೀವು ನೋಡೋಣ. ಸಹಜವಾಗಿ ಇಲ್ಲಿ ನಾನು ಯಾವ್ದೋ ಅಧಿಕಾರಿಗಳನ್ನ ಇನ್ನೊಬ್ಬರನ್ನ ಏನು ಅನ್ನಕ್ ಹೋಗೋದಿಲ್ಲ. ಯಾಕಂತಂದ್ರೆ ನಮಗೆ ಯಾರನ್ನ ನಾವು ಆಯ್ಕೆ ಮಾಡೋದು? ನಾವು ಆಯ್ಕೆ ಮಾಡಿರೋದು ಶಾಸಕರನ್ನ. ಶಾಸಕರು ಅವ್ರ ಟೀಮ್ನ ಅಧಿಕಾರಿಗಳನ್ನೆಲ್ಲ ಅವ್ರು ಆಯ್ಕೆ ಮಾಡ್ತಾರೆ. ಅಂತಹ ಅಧಿಕಾರಿಗಳು ತಂದು ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ಸಹಜವಾಗಿ ಒಳ್ಳೆ ಕೆಲಸ ಮಾಡ್ತಿರೋರು ಮಾಡ್ತಿರ್ಬೋದು, ಮಾಡೋದಿಲ್ಲದೆ ಆರಾಮಾಗಿ ಕೂತು ಮಧ್ಯಾಹ್ನ ಏನ್ ಕೆಲಸ ಇದೆಯೋ ಮಾಡಿ ಊಟ ಗೀಟ ಮಾಡ್ಕೊಂಡು ಹೋಗ್ತಿರ್ಬೋದು. ನಾವು ಅಧಿಕಾರಿಗಳನ್ನ ಮಾತಾಡಕ್ ನಮ್ಗೆ ಏನ್ ಅಧಿಕಾರ ಇದೆ ಸರ್? ಎಲ್ಲಿ ಯಾವ ಅಧಿಕಾರಿಗಳ ಹತ್ರ ಹೋಗಿ ನಮ್ಮಂತ ನಾವಾದ್ರೂ ಏನ್ ನಿಂತ್ಕೊಬೋದು? ಪಾಪ ಮಾಮೂಲಿ ರೈತ ಎಲ್ಲೋಗಿ ನಿಂತ್ಕೊಂತಾನೆ ಸರ್? ರೈತನ ಮಾತು ಕೇಳ್ತಾರ ಸರ್ ಅಧಿಕಾರಿಗಳು? ನಮ್ಮ ರೈತರು ಯಾರ ಹತ್ರ ಹೋಗ್ಬೇಕು? ಶಾಸಕರ ಹತ್ರ ಹೋಗ್ಬೇಕು. ನೋಡ್ರಿ ಸುತ್ತಮುತ್ತಲು ಬೇರೆ ಬೇರೆ ಆ ಸುಬ್ಬಾರೆಡ್ಡಿ ಅವ್ರು ನೋಡ್ರಿ, ನಿಮ್ದೇ ಪಕ್ಷದ ಶಾಸಕರಾಗಿದ್ದಾರೆ, ಪಕ್ಕದ ಇದರಲ್ಲಿದ್ದಾರೆ. ಅವ್ರ ಹತ್ರ ಜನ ಯಾವಾಗ್ಲೂ ಹೋಗ್ತಾರೆ, ಸಿಗ್ತಾರ ಅವರು. ನೀವ್ ಯಾಕೆ ಸಿಗ್ತಿರ್ರಿ? ಯಾವ ಊರಲ್ಲಿ ಸಿಗ್ತೀರಿ ಹೇಳಿ? ರಸ್ತೆ ಅಪಘಾತಗಳು, ಆ ವಾಹನಗಳನ್ನು ಚಲಿಸ್ತಾ ಇರ್ತಕ್ಕಂಥ ಚಾಲಕರಿಗೆ ಲೈಸೆನ್ಸ್ ಇರೋದಿಲ್ಲ, ಅದು ಗಾಡಿ ಪೂರ್ತಿ ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ. ಹಾಗಾಗಿ ಜನಸಾಮಾನ್ಯ ಮಾಡೋದಲ್ಲ, ಇಡೀ ಆಡಳಿತ ವ್ಯವಸ್ಥೆ ಯಾವಾಗ ನಾಯಕ ಸರಿ ಇರಲ್ಲ, ಇಡೀ ಆಡಳಿತ ವ್ಯವಸ್ಥೆ ಕುಸಿದೋಗುತ್ತೆ. ಅದ್ರ ಒಂದು ಎಕ್ಸಾಂಪಲ್ ತಾವ್ ಹೇಳ್ತಿದ್ದೀರಾ. ಅವ್ರವ್ರ ಭಾಗದಲ್ಲಿ ಅವ್ರವ್ರು ತಿಳ್ಕೊಂಡಿರುವಂತದನ್ನ ಇನ್ನೂ ಜಾಸ್ತಿ ಇರ್ತದೆ. ನಾಯಕ ಆಗಿದ್ದವನು ಇಲ್ಲಿ ಬರಬೇಕು, ತನ್ನ ಸಂವಿಧಾನದತ್ತಾದಂತಹ ಏನು ಶಕ್ತಿಯನ್ನ ಉಪಯೋಗಿಸಿ ನಮ್ಮನ್ನೆಲ್ಲ ಕಾಪಾಡುವಂತ ಕೆಲಸ 5 ವರ್ಷಗಳ ಕೆಲಸ ಮಾಡ್ಬೇಕು. ಅದನ್ನ ಮಾಡದೇ ಇರೋದ್ರಿಂದ ನಾವಿವತ್ತು ಎಲ್ಲರೂ ನಾವು ಎದ್ದೇಳಲೇಬೇಕು, ಇವ್ರು ತಪ್ಪು ಅಂತ ಹೇಳಲೇಬೇಕು. ಅಟ್ಲೀಸ್ಟ್ ಆವಾಗಾದ್ರೂ ಒಂದು 100% ಅಲ್ಲ 10% ಆದ್ರೂ ಕೆಲಸ ಮಾಡಿದ್ರೆ ಎಲ್ಲೋ ಕೆಲಸ ಆಗಿದ್ದು ನಾವು ಪುಣ್ಯ ಅಂತ ಅನ್ಕೊಂಡು ಅದನ್ನೇ ಪಾದಕ್ಕೆ ಕೊಟ್ಟು ನಮ್ಮ ಹಣೆ ಗೊತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಷ್ಟೇ. 1.5 ವರ್ಷ ಇದನ್ನೇ ನಾವು ಕಾಯ್ಬೇಕು. ಇದೇ ನಮ್ಮ ಪರಿಸ್ಥಿತಿ ಅನ್ನೋದನ್ನ ಇವರು ಈ 3.25 ವರ್ಷದಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನೀಟಾಗಿ ತುಂಬಾ ವ್ಯವಸ್ಥಿತವಾಗಿ ಜನಗಳ ಏನು ಅವರ ಮನಸ್ಥಿತಿ, ಅವರು ಇದೆಲ್ಲಾನು ಅರ್ಥ ಆಗ್ತಿದೆ. ಜನಗಳು ನಿಜಕ್ಕೂ ರೋಸ್ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಸಣ್ಣ ಮಗುವಿಂದ ಹಿಡಿದು, ಅಂದ್ರೆ ಆ ಸಣ್ಣ ಮಗುಗೆ ನಾವು ಅವಕಾಶ ಕೊಟ್ಟಿಲ್ಲ. 8ನೇ ಕ್ಲಾಸ್ ಮಕ್ಕಳಿಂದ ಮೇಲ್ಗಡೆ ಏನಿದಾರೋ ಅವ್ರು ಸೈನ್ ಮಾಡ್ಬೋದು ಅಂತಿದೆ. ಅಜ್ಜಿ ಏನು 100 ವರ್ಷದ ಅಜ್ಜಿವರೆಗೂ ನಮಗೆ ಈ ನೀರು ಬೇಕಪ್ಪ ಅಂತ ಹೇಳಿ ಸೈನ್ ಮಾಡ್ತಾ ಇರುವಂತಹ ಒಂದು ದೃಶ್ಯಗಳು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ಈ ನೀರಿನಿಂದ ಎಷ್ಟೊಂದು ಬೇಸರಗೊಂಡಿದ್ದಾರೆ, ಎಷ್ಟೊಂದು ಭಯಭೀತರಾಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ನಾವೀಗಾಗಲೇ ಸುಮಾರು 100 ಹಳ್ಳಿಗಳಲ್ಲಿ ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ. 100 ಹಳ್ಳಿಗಳು ಮತ್ತು ಸುಮಾರು ಒಂದು 10 ವಾರ್ಡ್ಗಳಲ್ಲಿ ಅಭಿಯಾನ ಈಗಾಗಲೇ ಪ್ರಾರಂಭ ಆಗಿದೆ. ಒಂದಷ್ಟು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ನನಗೆ ಗೊತ್ತಿರೋಂಗೆ ಇನ್ನೊಂದು 15 ದಿವಸ, 1 ತಿಂಗಳೊಳಗಡೆ 320ರಿಂದ 330 ಹಳ್ಳಿಗಳಲ್ಲಿ ನಮ್ಮ ತಂಡಗಳನ್ನ ನಾವು ಕಟ್ಬಿಟ್ಟಿದೀವಿ. ಈಗಾಗಲೇ ನಮ್ಮ ತಂಡಗಳಿದೆ. ಅವ್ರು ಹೋಗಿ ಸೈನ್ ಮಾಡ್ಸೋದಿಕ್ಕೆ ಕೆಲವ್ರು ನಾನು ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಲವ್ರು ಬೇರೆ ಬೇರೆ ವಿಷಯಗಳಿಗೆ. ಈ ರೀತಿಯಾಗಿ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಆತರ ಬೀಳ್ತಾ ಇಲ್ಲ. ನಮ್ಮ ಉದ್ದೇಶ ಏನಂದ್ರೆ ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಮನಸ್ಸಿಗೂ ಆಗ್ತಾ ಇರೋ ಅನ್ಯಾಯವನ್ನ ನಮ್ಮ ಯುವಕರು ಹೋಗಿ ಹೇಳ್ಬೇಕು, ಸಾವಧಾನವಾಗಿ ಗೊತ್ತಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ
ಆರಾಮಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸರ್ ಎಷ್ಟು ದಿನ ಮಾಡಬೇಕಾದ್ರೆ ಕಾಲ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಈ ಮಿನಿಮಮ್ ಇನ್ನು 1 ತಿಂಗಳ ಕಾಲ ಬೇಕು ಸರ್. ರಾಷ್ಟ್ರಪತಿಗಳಿಗೆ ಅವರ ಸಂಖ್ಯೆ ಆಗ್ಲಿ. ಏನಾಗಿತ್ತಂದ್ರೆ ಇಷ್ಟು ದಿವಸನೇ ಇದಾಗಿದೆ, ಜನಗಳಿಗೆ ಅರ್ಥ ಮಾಡ್ಕೊಳಕ್ ಬಿಟ್ಟಿದೀವಿ, ಅವರಷ್ಟು ಅವರೇ ಪ್ರೇರೇಪಣೆಗೊಂಡು ಮಾಡಕ್ ಬಿಟ್ಟಿದೀವಿ. ನಾವ್ ಇನ್ನೊಂದಷ್ಟು ವಿಷ ಕುಡಿಯೋಣ, ಏನ್ ಮಾಡೋಣ? ಅಧಿಕಾರಿಗಳು, ಶಾಸಕರು, ಅಲ್ಲಿ ನಮ್ಮನ್ನ ಆಳ್ತಾ ಇರುವಂತವ್ರು ಏನು ಮಾಡದೇ ಇದ್ದಾಗ ನಮ್ಮ ಒಂದು ಅಳಿಲ್ ಸೇವೆ ನಮ್ಗೇನಿದೆ, ಒಂದು ಸಣ್ಣ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ, ಕಾಡ್ಗಿಚ್ಚಿನಂತೆ ಹತ್ಕೊಂಡು ಹೋಗ್ತಾ ಇದೆ. ನಾವು ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಇದನ್ನೆಲ್ಲ ಕ್ರೋಢೀಕರಣ ಮಾಡಿ ರಾಷ್ಟ್ರಪತಿಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಕೃಷಿ ಭೂಮಿಗಳನ್ನ, ಫಲವತ್ತಾದ ಭೂಮಿಯನ್ನ ಏನಾದ್ರೂ ಕೈಗಾರಿಕೆಗಳಿಗೆ ತಗೊಂಡಿದ್ರೆ ಅದು ತಪ್ಪು. ಮತ್ತೆ ನಾನೊಬ್ಬ ಉದ್ಯಮಿಯಾಗಿ ಭೂಮಿಯ ಏನು ಅವಶ್ಯಕತೆ ಏನಿದೆ ಕೈಗಾರಿಕೆಗಳನ್ನು ಮಾಡೋದಕ್ಕೆ ಮತ್ತು ನಗರೀಕರಣ ಆಗ್ಬೇಕಾಗಿರುವಂತಹ ಅವಶ್ಯಕತೆ ಏನಿದೆ ಅಂತ ಯೋಚನೆ ಮಾಡುವಂತಹ ಆ ಬುದ್ಧಿಶಕ್ತಿ, ಆ ಎಕ್ಸ್ಪೀರಿಯನ್ಸ್ ಕೂಡ ನನಗಿದೆ. ಯಾವುದನ್ನು ಒಂದೇ ತಕಡಿಯಲ್ಲಿ ತೂಕ ಮಾಡಿ ಮಾಡಕ್ಕಾಗಲ್ಲ. ಆದ್ರೆ ಸರ್ಕಾರಗಳು ಫಲವತ್ತಾದ ಭೂಮಿಗಳನ್ನ ಅದನ್ನ ಅಕ್ವೈರ್ ಮಾಡ್ಕೊಂಡು ಇನ್ನೇನೋ ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲಿ ಬಂಜರು ಭೂಮಿಗಳಿದೆ ಅಲ್ಲಿ ಹೋಗಿ ರೈತರನ್ನ ಮನವರಿಕೆ ಮಾಡಿ ಈ ರೀತಿ ಒಂದಷ್ಟು ವರ್ಕ್ಶಾಪ್ಸ್ ಮಾಡಿ. ಯಾಕಂತಂದ್ರೆ ಹಳೆ ಕಾಲದಲ್ಲಾದ್ರೆ ನೋಟಿಸ್ ಕಳಿಸ್ತಾ ಇದ್ರೆ ಇದು ಮಾಡ್ತಿದ್ವಿ. ಈಗ ಸೋಷಿಯಲ್ ಮೀಡಿಯಾ ಚೆನ್ನಾಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಚೆನ್ನಾಗಿದೆ, ಪೇಪರ್ ಓದ್ತಾರೆ ಜನಗಳನ್ನ ತಲುಪುವಂತ ಕೆಲಸವನ್ನ ಸರ್ಕಾರಗಳು ಮಾಡಿ ಅವರ ಮನವೊಲಿಸಿ ಒಂದಷ್ಟು ಜಾಗಗಳನ್ನ ತಗೊಬೇಕು. ಮತ್ತೆ ಒಂದೇ ಕಡೆ 1000 ಎಕರೆ 2000 ಎಕರೆ ಅನ್ನೋದಕ್ಕಿಂತ ಅಲ್ಲಲ್ಲಿ ಒಂದಷ್ಟು ಪಾಕೆಟ್ಸ್ ಮಾಡಿ ಒಂದು 50 ಎಕರೆ 100 ಎಕರೆ ಸಿಗುವಂತ ಜಾಗದಲ್ಲಿ ಮಾಡಿದ್ರೆ ಅಲ್ಲಿ ಒಂದಷ್ಟು ಲೋಕದಲ್ಲಿ ಕೆಲಸನೂ ಸಿಗುತ್ತೆ, ಆ ಜಾಗಗಳು ಸಹ ಇಂಪ್ರೂವ್ ಆಗುತ್ತೆ, ಅಲ್ಲಿ ಆರ್ಥಿಕತೆ ಬೆಳೀತದೆ. ಆ ಪಾಕೆಟ್ಸ್ ಆದಷ್ಟು ನಿಜಕ್ಕೂ ಚಿಕ್ಕಬಳ್ಳಾಪುರ ಇನ್ನು ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ ಸರ್. ಅದು ಅವರ ಪಕ್ಷದ ಆಂತರಿಕ ಅಭಿಪ್ರಾಯ, ಅದ್ರಲ್ಲಿ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಆಸ್ ಎ MLA ಈಸ್ ಎ ಫೇಲ್ಯೂರ್. ಆಸ್ ಅನ್ MLA ಈಸ್ ಎ ಫೇಲ್ಯೂರ್. ಅವ್ರು ಅದನ್ನ ಅಡ್ರೆಸ್ ಮಾಡ್ಲಿ. ಅವ್ರು ಏನ ಬೇಕಾದ್ರೂ ಆಗ್ಲಿ, ಮುಖ್ಯಮಂತ್ರಿಗಳಾದ್ರೂ ನಮ್ಗೆ ಸಂತೋಷನೇ. ಆವಾಗಾದ್ರೂ ಅನುದಾನ ತಗೊಂಬರಕ್ಕಾಗತ್ತ ಅವ್ರ ಕೈಯಲ್ಲಿ ಅಂತ ನಾವು ಖುಷಿ ಪಡ್ತೀವಿ. ನಾವು ಇಲ್ಲೇನು ಬೇಜಾರ್ ಮಾಡ್ಕೊಳೋಂಥದ್ದು ಏನಿಲ್ಲ. ಅವ್ರಿಗಿರೋದು ಇನ್ನು 1.25 ವರ್ಷ. ಏನ್ ಬೇಕಾದ್ರೂ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಮೆರೆದ್ರೆ ನಮ್ಗೆ ತೊಂದರೆ ಇಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಶುದ್ಧ ನೀರು ಕೊಡ್ಲಿ, ಶಾಲೆಗಳನ್ನ ಎಲ್ಲಾನು ಸ್ವಚ್ಛ ಮಾಡ್ಲಿ, ಆಸ್ಪತ್ರೆಗಳು ಸರ್ ಮಾಡ್ಲಿ, ರಸ್ತೆಗಳನ್ನ ಸರ್ ಮಾಡ್ಲಿ. ಇದೊಂದೇ ನಮ್ಮ ಕಳಕಳಿಯ ಮನವಿ. ಬಿಟ್ರೆ ಅವ್ರು ಏನಾದ್ರೂ ನಾವು ಸಂತೋಷ ಪಡೋದ್ರಲ್ಲಿ ಮೊದಲಿರ. ಥ್ಯಾಂಕ್ ಯು.